ಮೂರನೇ ಸಲನೂ ತಿದ್ಕೊಂಡಿಲ್ಲ. ನನ್ಗೊಂದು ಭಾಷೆ ಇದೆ, ಅದ್ರಲ್ಲಿ ಹೇಳ್ತೀನಿ. ಅದು ಯಾವ ಭಾಷೆಯಲ್ಲಿ ಹೇಳ್ತೇನೆ ನೋಡಿ. ಹೇಳ್ತೀನಿ ನಾನು. ನನ್ನ ಭಾಷೆ ನಿಂಗೆ ಇನ್ನೂ ಗೊತ್ತಿಲ್ಲ, ಹೇಳಿಸ್ತೀನಿ ನಾನು. ಅದು ಅರ್ಥ ಮಾಡಿಸ್ತೀನಿ ಆಯ್ತಾ? ಬಂದ್ಬಿಟ್ಟಿದ್ದೀರಿ. ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿ ಚೈತ್ರ ಮತ್ತೆ ಗಿಲ್ಲಿಯ ನಡುವೆ ದೊಡ್ಡ ಮಟ್ಟದ ಜಗಳ ಶುರುವಾಗಿದೆ. ಇದಕ್ಕೆ ಮೂಲ ಕಾರಣ ಬಂದು ಕಳಪೆ ಮತ್ತು ಉತ್ತಮ. ನಿಮ್ಗೆ ಗೊತ್ತಿರಬಹುದು, ವಾರ ಪೂರ್ತಿ ಟಾಸ್ಕ್ಗಳು ನಡೆದು ಈಗಾಗಲೇ ಮನೆಗೆ ಜೋಡಿ ಕ್ಯಾಪ್ಟನ್ಗಳು ಆಯ್ಕೆ ಆಗಿದ್ದಾರೆ. ಸೊ ವಾರ ಪೂರ್ತಿ ಮಾಡಿದಂತಹ ಪ್ರದರ್ಶನವನ್ನ ತೆಗೆದುಕೊಂಡು ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ, ಉತ್ತಮ ಮತ್ತೆ ಕಳಪೆ ಕೊಡಬೇಕು ಅಂತ ಹೇಳಿ. ಸೊ ಮನೆ ಪೂರ್ತಿ ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿರೋದು ನೀವು ನೋಡಬಹುದು. ಗಿಲ್ಲಿ ಈಗಾಗಲೇ ಜೈಲಲ್ಲೂ ಕೂಡ ಇದ್ದಾನೆ. ಸೊ ಗಿಲ್ಲಿಗೆ ಮೊಟ್ಟ ಮೊದಲನೇದಾಗಿ ಬಂದು ಟಾರ್ಗೆಟ್ ಮಾಡುವಂಥದ್ದು ಅಶ್ವಿನಿ ಮೇಡಮ್ ಅವರು. ನಮ್ಮ ವಿಚಾರ ನಿನಗೆ ಪ್ರಚಾರವಾಗಿದೆ, ನಮ್ಮ ವಿಚಾರ ಇಟ್ಕೊಂಡು ನೀನು ಹೀರೋ ಆಗ್ತಿದ್ಯಾ ಅಂತ ಹೇಳಿ ಅಶ್ವಿನಿ ಮೇಡಮ್ ಅವರು ಗಿಲ್ಲಿಗೆ ಹೇಳ್ತಾರೆ. ಸೊ ಇದಾದ ನಂತರ ಬಂದಂತಹ ರಘು ಅವರು. ಸೊ ರಘು ಅಂದ್ರೆ ಗಿಲ್ಲಿಯ ಆಪ್ತ ಸ್ನೇಹಿತ ಅಂತ ಹೇಳಿ ಅನ್ಕೊಂಡಿದ್ವಿ. ಬಟ್ ರಘುಗೆ ಆ ಬಟ್ಟೆಯ ವಿಚಾರವಾಗಿ ಗಿಲ್ಲಿಯ ಮೇಲೆ ಕೋಪ ಇನ್ನೂ ಇದೆ ಅಂತ ಹೇಳಿ ಇಲ್ಲೇ ತಿಳಿಸ್ತಾ ಇದ್ದಾರೆ. ಸೊ ಹೇಗೆ ಅಂತ ಹೇಳಿದ್ರೆ, ಕಾಮಿಡಿಗೂ ಮ್ಯಾನರಿಸಮ್ಗೂ ಅಥವಾ ಪರ್ಸನಾಲಿಟಿಗೂ ಮಧ್ಯದಲ್ಲಿ ಒಂದು ಗೆರೆ ಇರುತ್ತೆ, ಅದನ್ನ ದಾಟಿ ಬರಬಾರ್ದು ಅಂತ ಹೇಳಿ ಗಿಲ್ಲಿಯನ್ನ ನಾನು ಕಳಪೆ ಕೊಡ್ತಾ ಇದ್ದೀನಿ ಅಂತಾನು ಕೂಡ ಅವರು ಹೇಳ್ತಾರೆ. ಇದಾದ್ಮೇಲೆ ಅಸಲಿಯತ್ತು ಶುರು ಆಗುವಂಥದ್ದು. ವೈಲ್ಡ್ ಕಾರ್ಡ್ ಸ್ಪರ್ಧಿ ಚೈತ್ರ ಅವರು ಬಂದು ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ವಯಸ್ಸು ಅನ್ನೋದಿರುತ್ತೆ, ನನಗೆ ಹೊರಗಡೆ ಫ್ಯಾಮಿಲಿ ನೋಡ್ತಿದ್ದಾರೆ, ನನ್ನ ವಯಸ್ಸನ್ನ ಇಟ್ಕೊಂಡು ಮಾತಾಡಿದ್ರೆ ನಂದು ಇನ್ನೊಂದು ಭಾಷೆ ಇದೆ, ಅದ್ರ ಮುಖಾಂತರ ಮಾತಾಡ್ಬೇಕಾಗತ್ತೆ ಅಂತ ಹೇಳಿ ಗಿಲ್ಲಿಗೆ ಡೈರೆಕ್ಟ್ ಆಗಿ ಟಾಂಗ್ ಕೊಡ್ತಾರೆ. ಆಗ ಗಿಲ್ಲಿ, ಏನ್ ನಿನಗೆ ವಯಸ್ಸಾಗ್ಬಿಟ್ಟೈತಾ ಅಂತ ಹೇಳಿ ಕೇಳಿದಾಗ, ಹೀಗೆ ಮಾತಾಡ್ತಿರೋ, ನಂದು ಇನ್ನೊಂದು ಭಾಷೆ ಇದೆ, ತೋರಿಸ್ತೀನಿ ನಾನೇನು ಅಂತ ಹೇಳಿ ಹೇಳಿದಾಗ, ಅದೇನು ಈಗಲೇ ತೋರಿಸು, ಆಮೇಲೆ ಏನು ತೋರಿಸೋದು ಅಂತ ಹೇಳಿ ಮತ್ತಷ್ಟು ಉರಿಸ್ತಾನೆ. ಒಂದು ಸರಿ ಚಂದ, ಎರಡು ಸರಿ ಚಂದ, ಮೂರನೇ ಸರಿ ನಾನು ಏನಂತ ಹೇಳಿ ತೋರಿಸ್ತೀನಿ ಕಣ ನಿನಗೆ ಅಂತ ಹೇಳಿ ಚೈತ್ರ ಅವರು ರೇಗ್ದಾಗ ಗಿಲ್ಲಿಗೆ ಮತ್ತಷ್ಟು ಪ್ರವೋಕ್ ಆಗಿ ಅದೇನು ತೋರಿಸು ನೋಡೋಣ ಅಂತ ಹೇಳಿ ಹೇಳ್ತಾರೆ. ಬಂದು ಕುತ್ಕೊಂಡು ಮತ್ತಷ್ಟು ಇಬ್ರು ವಾದ ಮಾಡ್ಬೇಕಾದ್ರೆ ಗಿಲ್ಲಿ ಮತ್ತೆ ಅದೇ ಭಾಷೆನ ಬಳಸ್ತಾರೆ, ವಯಸ್ಸಾಗಿರೋರೆಲ್ಲ ಈ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳಿ ಮತ್ತೆ ಚೈತ್ರನಿಗೆ ಉರ್ಸುವಂತ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕ್ಯಾಪ್ಟನ್ ಆದಂತಹ ನಮ್ಮ ಅಭಿ ಮತ್ತೆ ಸ್ಪಂದನ ಇಬ್ರು ಗಿಲ್ಲಿ ಸುಮ್ಮನೆ ಕುತ್ಕೊಳ್ಳೋ ಅಂತ ಹೇಳಿ ಅವನ ಮೇಲೆ ರೇಗಾಡ್ತಾರೆ. ಬಟ್ ಏನೇ ಆಗಲಿ, ಮನೆಯಲ್ಲಿ ಗಿಲ್ಲಿ ಅಂದ್ರೆ ಕಾಮಿಡಿಯನ್ನ ಮಾಡ್ತಾನೆ ಇರ್ತಾನೆ. ಬಟ್ ಗಿಲ್ಲಿಯನ್ನ ತುಂಬಾ ಜನ ಈ ಒಂದು ವಾರದಲ್ಲಿ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿದನ್ನ ನಾವು ನೋಡಿದ್ವಿ. ಗಿಲ್ಲಿ ಕಾವ್ಯನ ಹೊರಗಿಡಬೇಕು, ಗಿಲ್ಲಿ ಕಾವ್ಯನ ಹೊರಗಿಡಬೇಕು ಅಂತೇಳಿ ಚೈತ್ರ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಇವರೆಲ್ಲರ ಹತ್ರನೂ ಹೋಗಿ ತಲೆಯಲ್ಲಿ ತುಂಬ್ತಾ ಇದ್ರು. ಬಟ್ ಯಾರೂ ಕೂಡ ಅದನ್ನ ತಲೆಗೆ ಹಾಕೊಳ್ಳಿಲ್ಲ. ಬಟ್ ಇದು ಕಳಪೆ ಅಂತ ಬಂದಾಗ ಅವನನ್ನ ಸೆಲೆಕ್ಟ್ ಮಾಡಿರೋದು ಇದು 3ನೇ ಬಾರಿ. ಸೊ ಸ್ಪರ್ಧಿಯಾಗಿ ಗಿಲ್ಲಿ ಅವರು ಜೈಲಿಗೆ ಸೇರ್ತಾ ಇರೋದು 3ನೇ ಬಾರಿ. ಗಿಲ್ಲಿಯ ಕಾಮಿಡಿ ವಾರ ಪೂರ್ತಿ ಚೆನ್ನಾಗಿರುತ್ತೆ, ಕಳಪೆ ಕೊಡ್ಬೇಕಾದ್ರೆ ಮಾತ್ರ ಯಾಕೆ ನೆಗೆಟಿವ್ ಆಗುತ್ತೆ ಖಂಡಿತ ಗೊತ್ತಾಗ್ಲಿಲ್ಲ. ಚೈತ್ರ ಅವರಿಗೆ ಅವರ ವಯಸ್ಸಿನ ಬಗ್ಗೆ ಮಾತಾಡಿದಾಗ ಸಿಟ್ಟು ಕೋಪ ಬಂತು ಅಂದಾಗ ಅವನು ಮಾತಾಡ್ತಿರ್ಬೇಕಾದ್ರೆ ಹೇಳ್ಬಿಟ್ಟಿದ್ರೆ ಸರಿಯಾಗಿರೋದು. ಬಟ್ ಅದಂತಂದು ಇಲ್ಲಿ ಕಳಪೆಗೆ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಖಂಡಿತವಾಗಿ ಗೊತ್ತಾಗ್ತಿಲ್ಲ. ಸೊ ಇವರಿಬ್ಬರು ಜಗಳದಲ್ಲಿ ಯಾರು ಸರಿ ಯಾರು ತಪ್ಪು ಗೊತ್ತಿಲ್ಲ. ಬಟ್ ಇಬ್ರು ಮಧ್ಯೆ ಒಂದು ಕಿಡಿ ಹತ್ಕೊಂಡಿದೆ. ಇದು ದೊಡ್ಡ ಮಟ್ಟದ ಬೆಂಕಿಯಾಗಿ ಹುರಿಯೋದಕ್ಕೆ ತುಂಬಾ ದಿನ ಬೇಡ. ಇಷ್ಟರಲ್ಲೇ ಗಿಲ್ಲಿ ಇದನ್ನ ವಾಪಸ್ ಕೊಡೋದ್ರಲ್ಲಿ ಡೌಟೇ ಇಟ್ಕೋಬೇಡ್ರಿ, 100% ಕೊಡ್ತಾನೆ. ಸೊ ಇದ್ರ ಬಗ್ಗೆ ನಿಮಗೆ ಅನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.